ಆಫೀಸ್ ಈ ಥರ ಇದೆ ಗೈಸ್, ಎಕ್ಸಾಕ್ಟ್ಲಿ ಆಫೀಸ್ ಥರ ಇದೆ. ಆ್ಯಂಡ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಆಲ್ರೆಡಿ ನನಗೆ ಸಪೋರ್ಟ್ ಮಾಡ್ತಿರೋರಾಗಿದ್ದರೆ ಆ್ಯಂಡ್ ಥ್ಯಾಂಕ್ ಯು. ಇನ್ನೊಂದು 28K ಸಬ್ಸ್ಕ್ರೈಬರ್ಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಹೊಸಬರಾಗಿರೋ ವೆಲ್ಕಮ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಮ್ಮ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್, ಯೂಟ್ಯೂಬರ್, ಮ್ಯಾನಿಫೆಸ್ಟೇಷನ್ ಕೋಚ್ ಹಾಗೆ ಹೀಲರ್ ಕೂಡ. ಸೊ ಇವತ್ತಿನ ಇಡೀ ದಿವಸ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು ಆ್ಯಂಡ್ ನಾನು ಬ್ಯಾಗೆಲ್ಲ ನೈಟೆಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಆ್ಯಂಡ್ ಫಸ್ಟ್ ನೀರನ್ನ ಕುಡಿದು ನಾನು ದಿನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನೊಂದು ಪ್ರೊಮೋ ಶೂಟ್ ಇತ್ತು, ಅದಕ್ಕೊಂದು ಆರ್ಟಿಸ್ಟ್ ಆಗಿ ನಾನು ಇವತ್ತು ಹೋಗ್ತಾ ಇರೋದು. ತುಂಬ ವರ್ಷ ಆಗಿದೆ ಈ ಥರದ್ದೆಲ್ಲ ಪ್ರಯತ್ನಗಳನ್ನ ಮಾಡಿ ಆಡಿಷನ್ಸ್ ಎಲ್ಲ ಪ್ರೊಮೋ ಶೂಟ್ಗೆಲ್ಲ ಹೋಗಿ. ಸೊ ಜಸ್ಟ್ ತುಂಬ ವರ್ಷ ಆಗಿತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ಹೋಗಬೇಕು. ಅದಕ್ಕೆ ಬೇಗನೆ ಎದ್ದಿದ್ದೆ. ಫಸ್ಟ್ ಬಿಸಿನೀರೆಲ್ಲ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದಾದಮೇಲೆ ಹೆಂಗಿರುತ್ತೆ ಅಂತ ನೀವೇ ಕಂಪ್ಲೀಟ್ ವಿಡಿಯೋನ ನೋಡಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸಿ ಅಂತ ಹೇಳ್ತೀನಿ. ಸೊ ಶುರು ಮಾಡೋಣ. ಈ ವಿಡಿಯೋ ನೋಡ್ತಿರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಒಳ್ಳೆಯದಾಗಲಿ ಇವತ್ತು. ಪಾತ್ರೆ ಏನು ಅಷ್ಟೊಂದಿಲ್ಲ ಗೈಸ್, 4-5 ಇದೆ. ಸೊ ಅದಕ್ಕೆಲ್ಲ ತೊಳೆದಿಟ್ಬಿಟ್ಟು ಹೋಗ್ಬಿಡೋಣ ಅಂತ. ಮತ್ತೆ ಬಿಟ್ರೆ ಚೆನ್ನಾಗಿರಲ್ಲ ಅದು. ಯಾಕಂದ್ರೆ ನಾನು ಮತ್ತೆ ಡೈರೆಕ್ಟಾಗಿ ಇಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೊರಡ್ತೀನಿ. ಅಲ್ಲೇ ನಮ್ಮ ಅತ್ತೆ ಮನೆಯಿಂದ ಹಂಗೆ ಹತ್ರ ಆಗುತ್ತೆ. ಮತ್ತೆ ಅಲ್ಲಿಂದ ಇಲ್ಲಿ ಗಂಟ ಬರೋಕ್ಕಾಗಲ್ಲ. ಸೊ ನಾನು ಹೋಗ್ತಿರೋದು ರಾಜರಾಜೇಶ್ವರಿ ನಗರ್ಗೆ. ಸೊ ಯಾ ಸೊ ನಾನು ನನ್ನ ಹೇರ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವೆಟ್ ಮಾಡ್ಕೊತೀನಿ ಹೇರು, ಬಿಕಾಸ್ ಎಷ್ಟೊತ್ತಿಗೂ ಇರುತ್ತೆ ಏನೋ ಅಂತ ನಂಗೆ ಐಡಿಯಾ ಇಲ್ಲ, ಅದಕ್ಕೋಸ್ಕರ. ಸೊ ನಾನಿವತ್ತು ಇಷ್ಟು ಬೇಗ ಎದ್ದು ಹೊರಡ್ತಾ ಇರೋದು ಒಂದು ಆಡಿಷನ್ ಕಮ್ ಪ್ರೊಮೋ ಶೂಟ್ ಅಂತ ಹೇಳಿದ್ದಾರೆ. ಇನ್ನೂ ಅಷ್ಟು ಡೀಟೇಲಾಗಿ ಗೊತ್ತಿಲ್ಲ, ಬಟ್ ಇದೆ ಅಂತ ಹೇಳಿದ್ರು. ಸರಿ ಬನ್ನಿ ಅಂದರು. ಸೊ ಹಾಗಾಗಿ ನಾನು ಫ್ರೀಯಾಗಿದ್ದೆ. ಸೊ ಟ್ರೈ ಮಾಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ತುಂಬ ವರ್ಷ ಆದಮೇಲೆ ಅಟೆಂಡ್ ಮಾಡ್ತಿರೋದು, ಅದಕ್ಕೋಸ್ಕರ ಐಮ್ ಜಸ್ಟ್ ಗೋಯಿಂಗ್. ಇವಾಗ ಅಲ್ಲಿಂದನೇ ಹಾಗೆ ಬೇಗ ಏನಾದರೂ ಮುಗಿದ್ರೆ ನಾನು ನಮ್ಮ ಅತ್ತೆ ಮನೆಗೆ ಹೊರಡೋ ಪ್ಲ್ಯಾನಲ್ಲಿದ್ದೀನಿ. ಆಲೋವೆರಾ ಜೆಲ್ ಹಾಕ್ಕೊಂಡು ಸೆಟ್ ಮಾಡೋಣ ಹೇರು. ತುಂಬ ವರ್ಷ ಆಗಿದೆ ಗೈಸ್ ಈ ಥರ ಆಡಿಷನ್ಸ್ಗೆಲ್ಲ ಹೋಗಿ ಅಟೆಂಡ್ ಮಾಡಿ. ಲೈಕ್ ನಮ್ಮ ಮನೇಲಿದ್ದಾಗ ನಾನು ಇದೆಲ್ಲ ಮಾಡ್ತಿದ್ದೆ. ಅವಾಗಂತೂ ಯಾರೂ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅಂದರೆ ಅಡ್ರೆಸ್ ಗೊತ್ತಿರಲಿಲ್ಲ ಹೆಂಗೆ ಹೋಗ್ಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಡ್ರೆಸ್ ಹೆಂಗೆ ಹೋಗೋದು ಏನೂ ಗೊತ್ತಿರಲಿಲ್ಲ ಆಯಿತಾ. ಹೆಂಗೋ ಯಾರನ್ನಾರನೋ ಫ್ರೆಂಡ್ಸ್ನೆಲ್ಲ ನಮ್ಮ ಮನೆ ಹತ್ರ ಬರೋಕ್ಕೆ ಹೇಳಿ ಬೇಗ, ಸಮ್ಟೈಮ್ಸ್ ನನ್ನ ಗಾಡಿನ ಅವ್ರ ಕೈಲಿ ಕೊಟ್ಟು ಕಳಿಸಿ ಅಂಥ ದಿನಗಳೆಲ್ಲ ಇದೆ ಆಯಿತಾ. ಸೊ ಹಂಗೆಲ್ಲ ಆಡಿಷನ್ಸ್ಗೆಲ್ಲ ಹೋಗಿದ್ದೀನಿ. ಅವಾಗೆಲ್ಲ ತುಂಬ ಡೆಸ್ಪರೇಟ್ ಆಗಿರ್ತದೆ. ನನಗೆ ಅವಕಾಶ ಸಿಕ್ಕಲೇಬೇಕು ಅನ್ನೋ ಥರ. ತಪ್ಪೇನಿಲ್ಲ, ಬಟ್ ಪ್ರಯತ್ನ ಸ್ವಲ್ಪ ಜಾಸ್ತಿ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇವಾಗಲೂ ಹೋಗಿ ನೋಡುವ ಹೆಂಗೆಲ್ಲ ಇರುತ್ತೆ, ಯಾರೆಲ್ಲ ಆರ್ಟಿಸ್ಟ್ ಇರ್ತಾರೋ ಅಥವಾ ಹೊಸಬ್ರು ಇರ್ತಾರೋ ನನಗೂ ಗೊತ್ತಿಲ್ಲ. ಸೊ ನನ್ನ ಹೇರ್ ಸೆಟ್ ಆಗಿದೆ. ಈಗ ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ಮಾತಾಡ್ತೀನಿ. ಸೊ ಗೈಸ್ ನಾನು ರೆಡಿ ಆಗಿದ್ದಾಯಿತು. ಫಾರ್ಮಲ್ ಹಾಕ್ಕೊಂಡಿದ್ದೀನಿ.
ಫಾರ್ಮರ್ ಹಾಕೊಂಬರಕ್ಕೆ ಹೇಳಿದ್ರು, ಸೊ ಹಂಗಾಗಿ ಹಾಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ, ಮತ್ತು ಅದೊಂದು ಬ್ಯಾಗ್ ತೊಗೊಂಡಿದ್ದೀನಿ, ಅದ್ರಲ್ಲಿ ಬಟ್ಟೆಗಳಿದೆ. ಸೊ ಹಂಗೆ ನಾರ್ಮಲ್ ನಾನು ಮೇಕಪ್ ಹೆಂಗೆ ಮಾಡ್ಕೊಳ್ತೀನೋ ಹಂಗೆ ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಆಲ್ಮೋಸ್ಟ್ ಟೈಮ್ ಬಂದು 6:20 ಆಗಿದೆ. ಮೆಟ್ರೋ ಬುಕ್ ಮಾಡಿ, ಡೈರೆಕ್ಟ್ ಮೆಟ್ರೋ ಇದೆ ನನಗೆ. ಡೈರೆಕ್ಟ್ ಮೆಟ್ರೋ ಅಂದರೆ 3 ಮೆಟ್ರೋ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಆಲ್ ದ ಬೆಸ್ಟ್ ಫಾರ್ ಮೈ ಸೆಲ್ಫ್. ಗುಡ್ ಡೇ ಗೈಸ್. ಸೊ ಗೈಸ್, ನಾನಿವಾಗ ಮೆಟ್ರೋಯಿಂದ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಆಟೋ ಏನೋ ಬುಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ಆಲ್ಮೋಸ್ಟ್ 3 ಕಿಲೋಮೀಟರ್ ಇದೆ. ಲೆಟ್ಸ್ ಗೋ. ಗೈಸ್, ಅಲ್ಲಿದೆ ನೋಡಿ ಸಿರಿ ಕನ್ನಡ TV ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಗೆ ಬಂದಿರೋದು. ಸೊ ಲೆಟ್ಸ್ ಗೋ ಗೈಸ್. ನನಗಂತೂ ತುಂಬಾ ಹೊಟ್ಟೆ ಹಸಿತಿತ್ತು. ಕಾಫಿ ಟೀ ಏನೂ ಕುಡ್ದಿರಲಿಲ್ಲ. ಆಚೆ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಲ್ಮೋಸ್ಟ್ ಕರೆಕ್ಟಾಗಿ 8 o'clock ಬನ್ನಿ ಅಂತ ಹೇಳಿದ್ರು. ಅಷ್ಟು ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಾನು ಆಟೋನ ಡೈರೆಕ್ಟಾಗಿ ಬುಕ್ ಮಾಡ್ಕೊಂಡು ಲೊಕೇಶನ್ಗೆ ಹೋದ ತಕ್ಷಣ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸಿಕ್ಕಾಬಟ್ಟೆ ಸಮಾಧಾನ ಅನಿಸ್ತು. 1 ಇಡ್ಲಿ 2 ವಡೆ ತಿಂದ. ವಡೆ ಅಂತೂ ಸೂಪರಾಗಿತ್ತು. ಅಷ್ಟರಲ್ಲಿ ಶಿವ ಅವ್ರದ್ದು ಮೇಕಪ್ ನಡೀತಿತ್ತು. ಈಸ್ ವೆರಿ ಹಂಬಲ್ ಗೈಸ್. ಆಫೀಸ್ ಈ ಥರ ಇದೆ ಗೈಸ್, ಎಕ್ಸಾಕ್ಟ್ಲಿ ಆಫೀಸ್ ಥರ ಇದೆ. ಆ್ಯಂಡ್ ಅನನ್ಯ ಇದ್ದಾರೆ, ಶಿವ ಅವರು ಇದ್ದಾರೆ, ಇನ್ನೊಬ್ಬರು ಕಾಮಿಡಿ ಆರ್ಟಿಸ್ಟ್ ಇದ್ದಾರೆ. ಮೇ ಬಿ ಮಾಸ್ಟರ್ ಆನಂದ್ ಸರು ಮತ್ತು ಅವ್ರ ಮಗಳು ಬರ್ಬೋದು ಅನ್ಕೊತೀನಿ. ಸೊ ಆ ಕಡೆ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟರು. ಸೊ ಅಲ್ಲಿ ಮೇಕಪ್ ನಡೀತಿದೆ ಅವ್ರಿಗೆ. ನಾವು ಒಂದಷ್ಟು ಜನ ಆರ್ಟಿಸ್ಟ್ಗಳು ಈ ಕಡೆ ಕೂತ್ಕೊಂಡಿದ್ದೀವಿ. ಫುಲ್ ಆಫೀಸ್ ಸೆಟಪ್ ಇದು, ಕಂಪ್ಲೀಟ್ಲಿ ಆಫೀಸ್ ಸೆಟಪ್ ಚೆನ್ನಾಗಿದೆ ಒಂಥರ. ಸೊ ಆ ಕಡೆ ಇದ್ದಾರೆ ಅವರೆಲ್ಲ. ಆನಂದ್ ಸರ್ ಗೈಸ್. ಗೈಸ್, ನನ್ನ ಮೇಕಪ್ ನೋಡಿ ಹೆಂಗೆ ಮಾಡಿದ್ದಾರೆ. ಓ ಮೈ ಗಾಡ್. ಓಕೆ, ವಾಟ್ ಟು ಡು. ನನಗೇನು ಅಷ್ಟು ಕಂಫರ್ಟಬಲ್ ಇಲ್ಲ. ಯಾ ಮೇಕಪ್ ಮಾಡಿದ್ರು ಸ್ವಲ್ಪ ಲೈಟಾಗಿರಲಿ ಅಂತ ಹೇಳ್ಬಿಟ್ಟು. ಬೆಳಗ್ಗೆ ಬೇಗ ಬಂದಿದ್ವಲ್ಲ, ಸೊ ಆಯಿಲಿ ಆಗಿತ್ತು ಎಲ್ರದ್ದು ಸ್ಕಿನ್ ಅಂತ ಹೇಳಿ ಮಾಡಿದ್ದಾರೆ. ಮೇ ಬಿ ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಿಸುತ್ತೇನೋ ನನಗೆ ಗೊತ್ತಿಲ್ಲ, ಬಟ್ ನನಗಿಲ್ಲೊಂಥರ ಕಾಣಿಸ್ತಿದೆ, ಅದು ಮಾತ್ರ ನಿಜ ಗೈಸ್. ಅಲ್ಲಿ ಬಂದಿರೋ ಎಷ್ಟೋ ಆರ್ಟಿಸ್ಟ್ಗಳು ನನಗೂ ಫ್ರೆಂಡ್ ಆದರು. ತುಂಬ ಖುಷಿ ಆಯ್ತಾಯ್ತು ಅವ್ರನ್ನೆಲ್ಲ ಮೀಟ್ ಮಾಡಿಬಿಟ್ಟು. ನನ್ನ ಹೇರ್ ಬರೀ ಸಿಕ್ಕಾಪಟ್ಟೆ ಆಟ ಆಡಿಸ್ತೈತಿ ಇವತ್ತಂತೂ. ಬಟ್ ಸಮ್ಹೌ ಅವ್ರ ಹೆಲ್ಪಿಂದ ಸ್ವಲ್ಪ ಮ್ಯಾನೇಜ್ ಮಾಡಿಕೊಂಡೆ. ಬಂದು 5 o'clock ಆಗಿದೆ. ನಾವು ಐ ಆಮ್ ಗೋಯಿಂಗ್. ದಿಸ್ ಇಸ್ ಮೈ ಜಿಮ್ ಬ್ಯಾಗ್ ಆಯಿತಾ. ಇದನ್ನೇ ಎತ್ತಾಕೊಂಬಂದಿದ್ದೆ ಇವತ್ತು. ಅಬ್ಬಾ ಎಷ್ಟೊತ್ತವರೆಗೂ ಶೂಟ್ ಆಯಿತು ಗೈಸ್. ಇನ್ನೂ ಬೇಕಾದ್ರೆ ಇನ್ನೂ ಬೇಕಿದ್ರೆ ಇರೋ ಅಂತಿದ್ರು, ಬಟ್ ನಾನು ಸಾಕು ಅಂತ ಹೊರಟ್ಬಿಟ್ಟೆ. ಸೊ ಇವಾಗ ಇಲ್ಲಿಂದ ಆಟೋ ತಗೊಂಡು ಹೋಗಬೇಕು. ಇಲ್ಲಿ ಆಟೋ ಎಲ್ಲ ಈಸಿಯಾಗಿ ಸಿಗುತ್ತೆ. ಏನೇನು ಸ್ವಲ್ಪ ರಿಚ್ ಆಗಿದೆ, ಚೆನ್ನಾಗಿದೆ. ನೋಡೋಣ ಬನ್ನಿ. ಸೊ ಗೈಸ್, ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದಾಯಿತು. ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿಂದ ತುಂಬಾ ಹತ್ತಿರ, ಜಸ್ಟ್ 5 ಸ್ಟಾಪ್ಸ್ ಏನೋ ಅಷ್ಟೇ. ರಾಜರಾಜೇಶ್ವರಿ ನಗರಿಂದ ನಮ್ಮ ಅತ್ತೆ ಮನೆಗೆ. ಸೊ ಇವಾಗ ನಮ್ಮ ಅತ್ತೆ ಅಡುಗೆ ಮಾಡಿಟ್ಟು ಹೋಗಿದ್ದಾರೆ. ಅಂದರೆ ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಂಡಿದ್ದು ಅನಿಸುತ್ತೆ. ಎಷ್ಟು ಚೆನ್ನಾಗಿ ಘಮ ಅಂತಿದೆ ಅಂದರೆ, ಸೇಮ್ ಹೋಟ್ಲು ಎಷ್ಟು ಚೆನ್ನಾಗಿ ಘಮ ಅನ್ನೋದು ಹಾಗೆ ಇದೆ. ತೋರಿಸ್ತೀನಿ ರೀ. ಸೊ ಇದು ಪಲಾವ ಅಥವಾ ಟೊಮೆಟೊ ಪೌಡರ್ ನನಗೂ ಗೊತ್ತಿಲ್ಲ, ಬಟ್ ಸ್ಮೆಲ್ ಅಂತೂ ಬಿರಿಯಾನಿ ಅನಿಸುತ್ತೆ. ಬಟ್ ನೆಕ್ಸ್ಟ್ ಲೆವೆಲ್ ಗೈಸ್, ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಿಲ್ಲ, ತುಂಬ ಚೆನ್ನಾಗಿ ಘಮ ಅಂತಿದೆ. ಇಲ್ಲೇ ಬಂದು ಚಿಕನ್ ಫ್ರೈಯನ್ನು ಮಾಡಿದ್ದಾರೆ. ಅವರಿನ್ನೂ ಬಂದಿಲ್ಲ. ಸೊ ನಾನು ಅಷ್ಟರಲ್ಲಿ ಬೇಗ ಊಟ ಮಾಡ್ಕೊಳ್ಳೋ ಕಾರಣ ನಾನು ತಿನ್ಕೊತೀನಿ. ನಮ್ಮ ಅತ್ತೆಗೆ ಆಮೇಲೆ ಮುದ್ದೆ ಮಾಡಿಡೋಣ ಅಂದ್ಬಿಟ್ಟು. ಸೊ ಇದು ನಮ್ಮ ಊಟ ಇವತ್ತಿಗೆ.